ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಬರಹ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಬರೋ ಬೆಲ್ಲೈಕಾನ್ ಪ್ರೆಸ್ ಮಾಡಿ. ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ಪ್ರಾರ್ಥನೆ AR ಮಣಿಕಾಂತ್ ಅವರದ್ದು. ಬೆಂಗಳೂರಿನಲ್ಲಿ ಇರುವ ಜನಕ್ಕೆ ಕತ್ರಿಗುಪ್ಪೆ ಚೆನ್ನಾಗಿ ಗೊತ್ತು. ಕತ್ರಿಗುಪ್ಪೆ ಸಿಗ್ನಲ್ನಲ್ಲಿ ಇಳಿದು ಫುಡ್ ವರ್ಲ್ಡ್ ದಾಟಿದರೆ ಸಿಗೋದೆ ಅನ್ನ ಕುಟೀರ ಹೋಟೆಲು. ಅದರ ಎದುರಿಗೆ ಬಿಗ್ ಬಜಾರ್. ಅದೇ ರಸ್ತೆಯಲ್ಲಿ ಮುಂದೆ ಹೋಗಿ ಮೊದಲು ಎಡಕ್ಕೆ ತಿರುಗಬೇಕು. ಹಾಗೆ 5 ನಿಮಿಷ ನಡೆದರೆ 2 ಸಂಪಿಗೆ ಮರಗಳು ಸಿಗುತ್ತವೆ. ಆ ಮರದ ಎದುರಿಗಿರೋದೇ ಹರೀಶ ಭಾರತಿ ದಂಪತಿಯ ಮನೆ. ಡಬಲ್ ಬೆಡ್ರೂಮ್ನ ಆ ಮನೆಗೆ 2 ಲಕ್ಷ ಅಡ್ವಾನ್ಸ್, 8,000 ಬಾಡಿಗೆ. ಭಾರತಿ ಹರೀಶ್ ದಂಪತಿಗೆ ಒಂದು ಮುದ್ದಾದ ಮಗುವಿದೆ. ಅದರ ಹೆಸರು ಸ್ನೇಹ. ಹರೀಶನಿಗೆ ಒಂದು MNCಯಲ್ಲಿ ಕೆಲಸವಿದೆ. MNC ಕೆಲಸ ಅಂದ ಮೇಲೆ ಹೇಳೋದೇನಿದೆ, ಆ ನೌಕರಿಯಲ್ಲಿ ಒಳ್ಳೆಯ ಸಂಬಳವೇನೋ ಇದೆ ನಿಜ. ಆದರೆ ಆ ದುಡಿಮೆಗೆ ಒತ್ತು ಗೊತ್ತು ಎಂಬುದೇ ಇಲ್ಲ. ಶಿಫ್ಟ್ ಲಿಫ್ಟಿನ ಪ್ರಕಾರ ಬೆಳಿಗ್ಗೆ 11ರಿಂದ ಸಂಜೆ 6:30ವರೆಗೂ ಕೆಲಸ ಅಂತ ಇದೆ. ಆದರೆ ಹೆಚ್ಚಿನ ದಿನಗಳಲ್ಲಿ ಕೆಲಸ ಮುಗಿಯುವಷ್ಟರಲ್ಲಿ ರಾತ್ರಿ 8 ಗಂಟೆ ದಾಟಿರುತ್ತೆ. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರುವ ಆಫೀಸಿನಿಂದ ಹೊರಟು ಹರೀಶ ಕತ್ರಿಗುಪ್ಪೆಯ ಮನೆ ತಲುಪುವುದರೊಳಗೆ ರಾತ್ರಿ 9:30 ಆಗಿಬಿಡುತ್ತಿತ್ತು. ಶನಿವಾರ ಭಾನುವಾರಗಳಂದು ಆಫೀಸಿನ ಗೆಳೆಯರೊಂದಿಗೆ ವೀಕೆಂಡ್ ಪಾರ್ಟಿಗೆಂದು ಆತ ಹಾರಿಬಿಡುತ್ತಿದ್ದ. ಆ 2 ದಿನಗಳಲ್ಲಿ ಆತ ಮನೆ ತಲುಪುತ್ತಿದ್ದದ್ದು ರಾತ್ರಿ 11:30. ಬೆಳಿಗ್ಗೆ 9 ಗಂಟೆಗೆಲ್ಲ ಗಂಡ ಆಫೀಸಿಗೆ, ಮಗಳು ಶಾಲೆಗೆ ಹೊರಟು ಬಿಡುತ್ತಿದ್ದರು. ಆ ನಂತರ ಇಡೀ ದಿನ ಮನೆಯಲ್ಲಿ ನಾನೊಬ್ಬಳೇ ಎನಿಸಿದಾಗ ಭಾರತಿಗೆ ಬೋರ್ ಎನಿಸತೊಡಗಿತು. ಅವಳಾದರೂ ಇಂಗ್ಲೀಷ್ನಲ್ಲಿ MA ಮಾಡಿಕೊಂಡಿದ್ದವಳು. ಇಡೀ ದಿನ ಮನೆಯಲ್ಲಿರುವ ಬದಲು ಯಾವುದಾದರೂ ಸ್ಕೂಲ್ನಲ್ಲಿ ಟೀಚರ್ ಆಗಿ ಸೇರಬಾರದೇಕೆ ಅಂದುಕೊಂಡಳು. ಅವಳ ಅದೃಷ್ಟಕ್ಕೆ ಅದೇ ವೇಳೆಗೆ ಸ್ನೇಹ ಓದುತ್ತಿದ್ದ ಶಾಲೆಯಲ್ಲಿ ಶಿಕ್ಷಕಿಯರ ಕೊರತೆ ಇದೆ ಎಂಬ ವಿಷಯವೂ ಗೊತ್ತಾಯಿತು. ಒಮ್ಮೆ ಪ್ರಯತ್ನಿಸಿ ನೋಡೋಣ, ಕೆಲಸ ಸಿಕ್ಕಿಬಿಟ್ಟರೆ ಹೋಗೋದು, ಇಲ್ಲವಾದರೆ ಒಂದು ಸಂದರ್ಶನ ಎದುರಿಸಿದ ಅನುಭವವಂತೂ ಆಗುತ್ತದೆ ಎಂದುಕೊಂಡು ಅರ್ಜಿ ಹಾಕಿ ಸಂದರ್ಶನಕ್ಕೂ ಹೋಗಿ ಬಂದಳು. 15 ದಿನಗಳಲ್ಲಿ ಆ ಕಡೆಯಿಂದ ಉತ್ತರ ಬಂತು. ಸಹ ಶಿಕ್ಷಕಿಯಾಗಿ ನಿಮ್ಮನ್ನು ನೌಕರಿಗೆ ತೆಗೆದುಕೊಳ್ಳಲಾಗಿದೆ, ಅಭಿನಂದನೆ. ಹೆಂಡತಿ ಕೆಲಸಕ್ಕೆ ಹೊರಟು ನಿಂತಾಗ ಹರೀಶ ಎಗರಾಡಿದ. ತಕ್ಷಣವೇ ಭಾರತಿ ಹೇಳಿದಳು, ಯೋಚನೆ ಮಾಡಿ ಹರಿ, ಬೆಳಿಗ್ಗೆಯಿಂದ ಸಂಜೆಯ ತನಕ ಮನೆಯಲ್ಲಿ ನಾನೊಬ್ಬಳೇ ಇರಬೇಕು. ಅದರ ಬದಲು ಟೀಚರ್ ಆಗಿ ಕೆಲಸ ಮಾಡಿದರೆ ತಪ್ಪೇನು? ನಾನು ಹೋಗ್ತಿರೋದು ಮಗು ಓದ್ತಾ ಇರೋ ಸ್ಕೂಲೇ ತಾನೇ. ಇದರಿಂದ ಅವಳಿಗೂ ಒಂದು ಕಂಫರ್ಟ್ ಸಿಕ್ಕಾಗಾಯಿತು. ಇನ್ನು ಮುಂದೆ ಪ್ರತಿ ತಿಂಗಳು ನಾನು ಒಂದಿಷ್ಟು ದುಡ್ಡು ಉಳಿಸ್ತೀನಿ. 1-5 ವರ್ಷ ನಾವಿಬ್ಬರು ಕಷ್ಟಪಟ್ಟು ಎಷ್ಟು ಸಾಧ್ಯವೋ ಅಷ್ಟು ಉಳಿಸೋಣ. ಎಲ್ಲವನ್ನೂ ಮರೆತು ದುಡಿಯೋಣ. ಹಾಗೆ ಮಾಡಿದರೆ 6ನೇ ವರ್ಷದ ಹೊತ್ತಿಗೆ ನಾವು ಒಂದು ಸ್ವಂತ ಮನೆ ಮಾಡ್ಕೋಬಹುದೋ ಏನೋ. ಹೆಂಡತಿಯ ಕಡೆಯ ಮಾತುಗಳು ಹರೀಶನಿಗೆ ತುಂಬ ಇಷ್ಟವಾದವು. ತಿಂಗಳು ನಾನು ಒಂದಿಷ್ಟು ದುಡ್ಡು ಉಳಿಸ್ತೀನಿ ಅಂದಳಲ್ಲ, ಅದೊಂದೇ ಕಾರಣದಿಂದ ಅವಳನ್ನು ಕೆಲಸಕ್ಕೆ ಕಳುಹಿಸಲು ಒಪ್ಪಿಕೊಂಡ. ಮಿಸ್ ಭಾರತಿ, ಬನ್ನಿ ಕೂತ್ಕೊಳ್ಳಿ. ನಿಮಗೆ ಒಂದಿಷ್ಟು ಹೆಚ್ಚುವರಿ ಕೆಲಸ ಕೊಡ್ತಾ ಇದ್ದೀನಿ. 5ನೇ ತರಗತಿ ಕನ್ನಡ ತಗೋತಾರಲ್ಲ ಸುರೇಖಾ, ಅವರಿಗೆ ಚಿಕನ್ ಗುನ್ಯ ಅಂತೆ. ಹಾಗಾಗಿ ಅವರು 1 ವಾರ ರಜೆಯಲ್ಲಿದ್ದಾರೆ. ಹೇಗಿದ್ರು ನಿಮ್ಮದು MA ಇಂಗ್ಲೀಷ್ ತಾನೇ. ಹಾಗಾಗಿ 1 ವಾರದ ಮಟ್ಟಿಗೆ ಕನ್ನಡ ಪಾಠ ಮಾಡೋದು ನಿಮಗೆ ಕಷ್ಟ ಆಗೋದಿಲ್ಲ ಅಂದ್ಕೋತೀನಿ. ಈಗ ಮೊದಲು ಒಂದು ಕೆಲಸ ಮಾಡಿ, ಮಂತ್ಲಿ ಟೆಸ್ಟ್ದು ಆನ್ಸರ್ ಶೀಟ್ಗಳಿವೆ, ಇಲ್ಲಿ ಅದನ್ನು ಚೆಕ್ ಮಾಡಿ ಮಾರ್ಕ್ಸ್ ಕೊಡಿ. ಈ ವಾರದ ಕೊನೆಯಲ್ಲಿ ಪೇರೆಂಟ್ ಟೀಚರ್ ಮೀಟಿಂಗ್ ಇರೋದ್ರಿಂದ ಈ ಕೆಲಸ ಅರ್ಜೆಂಟಾಗಿ ಆಗಲೇಬೇಕು. ನನಗೆ ನಿಮ್ಮ ಬಗ್ಗೆ, ನಿಮ್ಮ ಕೆಲಸದ ಬಗ್ಗೆ ನಂಬಿಕೆ ಇದೆ. ಈ ಉತ್ತರ ಪತ್ರಿಕೆಗಳನ್ನು ಮನೆಗೆ ತಗೊಂಡು ಹೋಗಿ ವ್ಯಾಲ್ಯೂಯೇಷನ್ ಮಾಡಿಕೊಂಡು ಬನ್ನಿ.
ಪರವಾಗಿಲ್ಲ. ಹೆಡ್ ಮೇಡಮ್ ಹೀಗೆ ಹೇಳಿದಾಗ ಸರಿ ಮೇಡಮ್ ಎಂದಷ್ಟೇ ಹೇಳಿ ಸಮ್ಮತಿಸಿದಳು ಭಾರತಿ. ಕೆಲಸಕ್ಕೆ ಸೇರಿಕೊಂಡ 4 ತಿಂಗಳಲ್ಲಿ ಹೀಗೊಂದು ಹೊಸ ಜವಾಬ್ದಾರಿ ಹೆಗಲೇರಿದ್ದು ಕಂಡು ಭಾರತಿಗೆ ಖುಷಿಯಾಗಿತ್ತು. ಉತ್ತರ ಪತ್ರಿಕೆಗಳನ್ನು ಬಂಡಲ್ ಥರ ಕಟ್ಟಿಕೊಂಡು ಬ್ಯಾಗ್ನೊಳಗೆ ಇಟ್ಟುಕೊಂಡಳು. ಹೊಸದಾಗಿ ಸೇರಿದ್ದ ಕೆಲಸ ತಾನೇ, ಹಾಗಾಗಿಯೇ ಪ್ರಶ್ನೆಗಳು ಹೇಗಿವೆ ಎಂಬುದನ್ನು ಇಲ್ಲಿಯೇ ನೋಡಿಬಿಡೋಣ ಎಂಬ ಕುತೂಹಲ ಅವಳದು. ಈ ಕಾರಣದಿಂದಲೇ ಒಮ್ಮೆ ಪ್ರಶ್ನೆ ಪತ್ರಿಕೆಯತ್ತ ಕಣ್ಣು ಹಾಯಿಸಿದಳು ಭಾರತಿ. ಅಲ್ಲಿದ್ದ ಒಂದು ಪ್ರಶ್ನೆ ಅವಳಿಗೆ ಬಹಳ ಇಷ್ಟವಾಯಿತು. ದೇವರಲ್ಲಿ ನನ್ನ ಬೇಡಿಕೆ ಎಂಬ ವಿಷಯವಾಗಿ ಪ್ರಬಂಧ ಬರೆಯಿರಿ ಎಂಬುದೇ ಆ ಪ್ರಶ್ನೆ. ಇದಕ್ಕೆ ಉತ್ತರವಾಗಿ ಮಕ್ಕಳು ಏನೇನು ಬರೆದಿರಬಹುದು ನೋಡೋಣ ಎಂದುಕೊಂಡೇ ಮನೆ ತಲುಪಿದಳು ಭಾರತಿ. 1-2 ಸೀರಿಯಲ್ ನೋಡಿಕೊಂಡೇ ಅಡುಗೆ ಕೆಲಸ ಮುಗಿಸುವುದರೊಳಗೆ 9:30 ಆಗಿ ಹೋಯಿತು. ಮಗಳು ಆಗಲೇ ತೂಕಡಿಸುತ್ತಿದ್ದಳು. ಅವಳಿಗೆ ಊಟ ಮಾಡಿಸಿ ಮಲಗಿಸಿ ಉತ್ತರ ಪತ್ರಿಕೆಗಳ ಮುಂದೆ ಕೂತಳು ಭಾರತಿ. ಅದೇ ಸಂದರ್ಭಕ್ಕೆ ಹರೀಶನು ಬಂದ. ಅವನಿಗೆ ಸಂಕ್ಷಿಪ್ತವಾಗಿ ವಿಷಯ ತಿಳಿಸಿದಳು. ಸರಿ ಬಿಡು, ನಾನೇ ಹಾಕ್ಕೊಂಡು ಊಟ ಮಾಡ್ತೇನೆ, ನೀನು ಕೆಲಸ ಮುಗಿಸು ಎಂದ ಹರೀಶ. ಮೊದಲ 6 ಉತ್ತರ ಪತ್ರಿಕೆಗಳಲ್ಲಿ ಅಂಥ ವಿಷಯವೇನೂ ಕಾಣಿಸಲಿಲ್ಲ. ಆದರೆ 7ನೇ ಉತ್ತರ ಪತ್ರಿಕೆ ತಗೊಂಡಳಲ್ಲ, ಆ ನಂತರದಲ್ಲಿ ಅವಳು ಒಂದರ್ಥದಲ್ಲಿ ಮೈಮರೆತಳು. ಒಂದೊಂದೇ ಸಾಲು ಓದುತ್ತಾ ಹೋದಂತೆ ಅವಳ ಮುಖ ಕಳೆಗುಂದಿತು. ಕಂಗಳಲ್ಲಿ ನೀರು ತುಂಬಿಕೊಂಡಿತು. 1-2 ಹನಿಗಳು ಪೈಪೋಟಿಗೆ ಬಿದ್ದಂತೆ ಕೆನ್ನೆ ಮೇಲಿಂದ ಜಾರಿ ಉತ್ತರ ಪತ್ರಿಕೆಯ ಮೇಲೆ ಬಿದ್ದು ಟಪ್ ಟಪ್ ಎಂದು ಸದ್ದು ಮಾಡಿದವು. ಹೆಂಡತಿಯ ಈ ವರ್ತನೆಯಿಂದ ಹರೀಶ ಪೆಚ್ಚಾದ. ಸರಸರನೆ ಊಟ ಮುಗಿಸಿ ಕೈ ತೊಳೆದು ಬಂದವನೇ, ಯಾಕೆ ಭಾರತಿ, ಏನಾಯಿತು, ಯಾಕೆ ಅಳ್ತಾ ಇದೆಯಾ, ಪೇಪರ್ ನೋಡಿ ನೋಡಿ ಕಣ್ಣೂರಿ ಬಂತಾ ಎಂದು ವಿಚಾರಿಸಿದ. ಅವನ ಮಾತು ಕೇಳಿಸಲೇ ಇಲ್ಲ ಎಂಬಂತೆ, ಒಂದು ಮಗು ಬರೆದಿರೋ ಪ್ರಬಂಧ, ಇದು ಓದಿ ಎಂದಳು ಭಾರತಿ. ಆ ಪ್ರಬಂಧದಲ್ಲಿ ಮಗುವಿನ ಮಾತು ಹೀಗಿತ್ತು. ಕಾಣದ ದೇವರೇ, ನಿನಗೆ ನಮಸ್ಕಾರ. ನಾನು ನಿನ್ನಲ್ಲೊಂದು ಬೇಡಿಕೆ ಇಡ್ತಾ ಇದ್ದೀನಿ. ಏನು ಗೊತ್ತಾ, ದಯವಿಟ್ಟು ನನ್ನನ್ನು ಒಂದು ಟಿವಿಯನ್ನಾಗಿ ಮಾಡಿಬಿಡು ಪ್ಲೀಸ್. ನಮ್ಮ ಮನೆಯಲ್ಲಿ ಟಿವಿ ಇದೆಯಲ್ಲ, ಆ ಜಾಗದಲ್ಲಿ ನಾನಿರಬೇಕು. ನಮ್ಮ ಮನೆಯಲ್ಲಿ ಟಿವಿಗೆ ಅಂತ ಒಂದು ಜಾಗ ಇದೆ. ಅದೇ ಥರ ನನಗೂ ಒಂದು ಜಾಗ ಕೊಡು ದೇವ್ರೆ ಪ್ಲೀಸ್. ನಮ್ಮ ಮನೆಯಲ್ಲಿರೋದು 3 ಜನ, ನಾನು, ಪಪ್ಪ, ಮಮ್ಮಿ. ಪಪ್ಪ ಬೆಳಿಗ್ಗೆನೇ ಕೆಲಸಕ್ಕೆ ಹೋಗಿಬಿಡ್ತಾರೆ. ನಾನು ಸಂಜೆ ಸ್ಕೂಲಿಂದ ಬರ್ತೀನಲ್ಲ, ಬಂದ ತಕ್ಷಣ ಹೋಮ್ವರ್ಕ್ ಎಲ್ಲ ಮುಗಿಸೆ ಅಂತಾರೆ ಅಮ್ಮ. ಎಲ್ಲ ಮುಗಿಸಿ ಆಸೆಯಿಂದ ಓಡಿ ಹೋಗಿ ಕುತ್ತಿಗೆಗೆ ಜೋತು ಬಿದ್ದರೆ, ಅಯ್ಯೋ ದನ ಬಿದ್ದ ಹಾಗೆ ಮೇಲೆ ಬೀಳ್ತೀಯಲ್ಲೇ, ಅಲ್ಲೇ ನಿಂತ್ಕೊಂಡು ಮಾತಾಡು, ಯಾಕೆ ಹಾಗೆ ಮೈ ಮೇಲೆ ಬೀಳ್ತೀಯ, ನೀನೇನು ಎಳೆ ಮಗುವಾ ಅಂತಾರೆ. ಯಾವತ್ತಾದರೂ ಒಂದು ದಿನ ಅಮ್ಮ ಸ್ವಲ್ಪ ತಲೆ ನೋಯ್ತಿದೆ ಅಂದರೆ, ಓದಬೇಕಾಗ್ತದೆ ಅಂತ ನಾಟಕ ಆಡ್ತಾ ಇದೀಯಾ ಅಂತ ರೇಗ್ತಾರೆ. ಸ್ಕೂಲಲ್ಲಿ ನಿನಗಿಂತ ಚೆನ್ನಾಗಿ ಓದೋರು 8 ಜನ ಇದ್ದಾರಂತೆ, ಅವರನ್ನೆಲ್ಲ ಹಿಂದೆ ಹಾಕ್ತೀಯಾ ನೋಡು. ಅವತ್ತು ನನ್ನ ಹತ್ರ ಬಂದು ಎಷ್ಟು ಬೇಕೋ ಅಷ್ಟು ಮಾತಾಡು, ಮುದ್ದು ಮಾಡು ಅಂತಾರೆ. ಯಾವಾಗಲಾದರೂ 1-5 ದಿನ ಜ್ವರ ಬಂದು ಮಲಗಿಬಿಟ್ರೆ, ಶೀತ ಆಗಿ ಕೆಮ್ಮು ಶುರುವಾದರೆ, ಆವಾಗ ಏನಾದರೂ ಒಂದು ಕಾಯಿಲೆ ಇದ್ದೇ ಇರ್ತದಲ್ಲ ನಿನಗೆ. ನಮಗೆ ಒಳ್ಳೆ ಪ್ರಾಣ ಸಂಕಟ, ಇದೆಲ್ಲ ಯಾವ ಜನ್ಮದ ಕರ್ಮನೋ ಅಂದು ರೇಗಿ ಬಿಡ್ತಾರೆ. ಈಗ ಅಪ್ಪನ ವಿಷಯಕ್ಕೆ ಬರ್ತೀನಿ. ಬೆಳಿಗ್ಗೆ ನಾನು ಪೇಸ್ಟ್ ಮಾಡಿ ಬೋರ್ನ್ವಿಟಾ ಕುಡಿಯೋ ಹೊತ್ತಿಗೆ ಅಪ್ಪ ರೆಡಿಯಾಗಿರ್ತಾರೆ. ಲ್ಯಾಪ್ಟಾಪ್ನಲ್ಲಿ ಮುಳುಗಿ ಹೋಗಿರುತ್ತಾರೆ.
ಅವರದು ಯಾವಾಗಲೂ ಗಡಿಬಿಡಿನೇ. ಅಪ್ಪನ ಜೊತೆ ಆಟ ಆಡಬೇಕು, ಕೂಸು ಮರಿ ಕಟ್ಕೋಬೇಕು, ವಾಕಿಂಗ್ ಹೋಗಬೇಕು, ಅವರ ಹತ್ರ ಕತೆ ಹೇಳಿಸ್ಕೋಬೇಕು, ಲೆಕ್ಕ ಹೇಳಿಸ್ಕೋಬೇಕು ಅಂತೆಲ್ಲ ತುಂಬ ಆಸೆ ನನಗೆ. ಆದರೆ ಅದಕ್ಕೆಲ್ಲ ಅವಕಾಶನೇ ಇಲ್ಲ. ಅಪ್ಪ ಒಂದು ಸಲನೂ ನನ್ನ ನೋಟ್ಸ್ ನೋಡಿಲ್ಲ. ರಾತ್ರಿ ವೇಳೆ ಹತ್ತಿರ ಹೋದರೆ ಸಾಕು, ನನಗೆ ಸುಸ್ತಾಗಿದೆ, ತಲೆ ಸಿಡಿತಾ ಇದೆ, ನೀನು ಮತ್ತೆ ತಲೆ ಕೆಡಿಸಬೇಡ, ಏನಿದ್ರೂ ಅಮ್ಮಂಗೆ ಹೇಳು, ಈಗ ಮಲ್ಕೋ ಹೋಗು ಎಂದು ಗದರಿಸಿಬಿಡ್ತಾರೆ ಪಪ್ಪ. ಅದಕ್ಕೆ ನನ್ನನ್ನು ಟಿವಿಯನ್ನಾಗಿ ಮಾಡಿಬಿಡು ಪ್ಲೀಸ್. ಯಾಕೆ ಗೊತ್ತಾ, ಎಷ್ಟೇ ಸುಸ್ತಾಗಿದ್ರು, ಜ್ವರ ಬಂದಿದ್ರೂ ಕೂಡ ಅಪ್ಪ ಮನೆಗೆ ಬಂದ ತಕ್ಷಣ ಟಿವಿ ಹಾಕ್ತಾರೆ. ಅನಂತರ ಟಿವಿ ನೋಡ್ತಾ ನೋಡ್ತಾ ತಮ್ಮಷ್ಟಕ್ಕೆ ತಾವೇ ನಗ್ತಾರೆ, ಮಾತಾಡ್ತಾರೆ, ಹಾಡು ಹೇಳ್ತಾರೆ. ಮಧ್ಯೆ ಮಧ್ಯೆ ನಮ್ಮ ಟಿವಿ ಎಷ್ಟೊಂದು ಚೆನ್ನಾಗಿ ಬರ್ತಿದೆ ಅಲ್ವಾ ಅನ್ನುತ್ತಾರೆ. ಅದನ್ನು ದಿನಕ್ಕೆ 2 ಬಾರಿ ಒರೆಸ್ತಾರೆ. ಒಂದು ವೇಳೆ ಅದು ಕೆಟ್ಟು ಹೋದರೆ 5-6 ಜನಕ್ಕೆ ಫೋನ್ ಮಾಡಿ ತಕ್ಷಣವೇ ರಿಪೇರಿ ಮಾಡಿಸ್ತಾರೆ. ಅನಂತರ ಮತ್ತೆ ಟಿವಿ ಹಾಕ್ಕೊಂಡು ತಮ್ಮಷ್ಟಕ್ಕೆ ತಾವೇ ಮಾತಾಡ್ತಾ ಹಾಡು ಕೇಳ್ತಾ ಉಳಿದು ಬಿಡ್ತಾರೆ. ಅಮ್ಮ ಕೂಡ ಅಷ್ಟೇ. ಪಾತ್ರೆ ತೊಳೆಯುವಾಗ, ಅಡಿಗೆ ಮಾಡುವಾಗ, ಕಸ ಗುಡಿಸುವಾಗ, ಫೋನ್ ಮಾಡುವಾಗ ಕೂಡ ಅವಳ ಕಣ್ಣು ಟಿವಿ ಕಡೆಗೆ ಇರ್ತದೆ. ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಟಿವಿ ಜೊತೆ ಅಪ್ಪನಿಗಿದೆಯಲ್ಲ, ಅದಕ್ಕಿಂತ ಹೆಚ್ಚಿನ ಅಟ್ಯಾಚ್ಮೆಂಟ್ ಅಮ್ಮನಿಗಿದೆ. ಅದಕ್ಕೆ ದೇವ್ರೆ, ಪ್ಲೀಸ್ ನನ್ನನ್ನು ಟಿವಿಯನ್ನಾಗಿ ಮಾಡಿಬಿಡು. ನಮ್ಮ ಅಪ್ಪ ಅಮ್ಮ ಇಬ್ಬರು ಸಂತೋಷ ಬೇಸರದ ಸಂದರ್ಭದಲ್ಲೆಲ್ಲ ನನ್ನ ಮುಂದೆನೇ ಕೂತಿರಬೇಕು. ನನ್ನ ಮಾತನ್ನು ಅವರು ಆಸಕ್ತಿಯಿಂದ ಕೇಳಬೇಕು. ನಾನು ಈ ಮನೆಯ ಆಸಕ್ತಿಯ ಕೇಂದ್ರ ಬಿಂದು ಆಗಬೇಕು. ನಮ್ಮ ಮನೆಯ ಜನ ಪ್ರಶ್ನೆ ಮಾಡದೆ, ಅಡ್ಡಿ ಮಾಡದೆ, ರೇಗದೆ ನನ್ನ ಮಾತು ಕೇಳಿಸ್ಕೋಬೇಕು. ಟಿವಿ ಕೆಟ್ಟು ಹೋದಾಗ ಅದನ್ನು ಎಷ್ಟು ಜೋಪಾನ ಮಾಡ್ತಾರೋ ಅಷ್ಟೇ ಕಾಳಜಿಯನ್ನು ನನ್ನ ವಿಷಯದಲ್ಲೂ ತಗೋಬೇಕು. ಅಮ್ಮ ತನ್ನ ನೋವನ್ನೆಲ್ಲ ಮರೆಯೋದಕ್ಕೆ ನನ್ನನ್ನು ಉಪಯೋಗಿಸಬೇಕು. ನನ್ನ ಜೊತೆಯಲ್ಲಿರೋದಕ್ಕೆಂದೇ ಎಲ್ಲರೂ ತಮ್ಮ ಕೆಲಸ ಮರೆತು ಬರ್ತಾರೆ ಅಂತ ನನಗೆ ಅನ್ನಿಸಬೇಕು. ಎಲ್ಲರೂ ನನ್ನ ಮಾತಿಂದ, ಹಾಡಿಂದ, ಆಟದಿಂದ ಖುಷಿ ಪಡಬೇಕು. ಹೌದು ದೇವ್ರೆ, ಇದಿಷ್ಟು ನನ್ನ ಪ್ರೀತಿಯ ಕೋರಿಕೆ. ಇದನ್ನು ನಡೆಸಿಕೊಡು. ಆದಷ್ಟು ಬೇಗನೆ ನನ್ನನ್ನು ಒಂದು ಟಿವಿಯನ್ನಾಗಿ ಮಾಡಿಬಿಡು. ನಾನಿರಬೇಕಾದ ಜಾಗದಲ್ಲಿ ಈಗ ಟಿವಿ ಇದೆ. ಇದಿಷ್ಟನ್ನು ಓದಿ ಮುಗಿಸಿದ ಹರೀಶ, ಛೀ, ಈ ಮಗುವಿನ ಪೇರೆಂಟ್ಸ್ ಎಷ್ಟೊಂದು ಕ್ರೂರಿಗಳು ಅಲ್ವಾ. ಇರೋ ಒಂದು ಮಗುನ ಸರಿಯಾಗಿ ನೋಡಿಕೊಳ್ಳದೆ ಇರೋರು ಎಂದ. ಭಾರತಿ ಗಂಡನನ್ನೇ ಅನುಕಂಪದಿಂದ ನೋಡುತ್ತಾ ಸಂಕಟದಿಂದ ಹೇಳಿದಳು, ಈ ಪ್ರಬಂಧ ಬರೆದಿರೋದು ನಮ್ಮ ಮಗಳು ಕಣ್ರಿ. ಕೆಲಸ, ಸಂಪಾದನೆ, ಪ್ರಮೋಷನ್, ಪಾರ್ಟಿ ಇತ್ಯಾದಿ ಗದ್ದಲದಲ್ಲಿ ಮುಳುಗಿ ಹೋಗಿ ಮಕ್ಕಳ ಸುಖ ದುಃಖ ವಿಚಾರಿಸಲು ಮರೆತ ಎಲ್ಲ ಪೋಷಕರಿಗೆ ಪ್ರೀತಿಯಿಂದ ಈ ಬರಹ.